ಎಲ್ಲರಿಗೂ ನಮಸ್ಕಾರ ಗುರು, ಹೇಗಿದ್ದೀರಾ ಎಲ್ಲರೂ? ತುಂಬ ದಿವಸ ಆದಮೇಲೆ ಈ ಒಂದು ಚಾನಲ್ನಲ್ಲಿ ವಿಡಿಯೋ ಹಾಕ್ತಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಯಾಕಪ್ಪ ಅಂದರೆ ನಾನು ಇನ್ಸ್ಟಾಗ್ರಾಮ್ ಮೇಲೆ ಫೋಕಸ್ ಮಾಡ್ತಿದ್ದೆ ಮತ್ತು ಮೋಜ್ ಮೇಲೂ ಕೂಡ ಫೋಕಸ್ ಮಾಡ್ತಿದ್ದೆ. ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ ಅರೌಂಡ್ 1 lakh ಸಬ್ಸ್ಕ್ರೈಬರ್ಸ್ ಹತ್ತತ್ರ ಬರ್ತಿದ್ದಾರೆ ಮತ್ತು ಮೋಜ್ನಲ್ಲಿ ಅವಾಗಲೇ 2 million ದಾಟೋಗ್ಬಿಟ್ಟಿದೆ. ಬಟ್ ಯೂಟ್ಯೂಬ್ನಲ್ಲಿ ಒಂದು ಒಳ್ಳೆ ಜಬರ್ದಸ್ತ್ ಕಂಟೆಂಟ್ ಮಾಡೋಣ ಅಂತೇಳಿ ತುಂಬ ದಿವಸಗಳಿಂದ ಅಂದ್ಕೊತಿದ್ದೆ. ಆದರೆ ಇದಕ್ಕೊಂದು ಪರ್ಫೆಕ್ಟ್ ಆಗಿರುವಂಥ ಒಂದು ಕಂಟೆಂಟ್ ಹುಡ್ಕೋಕ್ಕೆ ಆಗ್ತಿರ್ಲಿಲ್ಲ ನನಗೆ. ಅದಕ್ಕಾಗಿಯೇ ನನ್ನ ಒಂದು ಡ್ರೀಮ್ಸ್ ತುಂಬ ದಿವಸಗಳಿಂದ ಇತ್ತು, ಒಂದು ವ್ಲಾಗಿಂಗ್ ಮಾಡಬೇಕು ಅಥವಾ ಅಂದರೆ ವ್ಲಾಗಿಂಗ್ ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ, ಇಲ್ಲ ಸುತ್ತಾಡಬೇಕು ಅಂತ ತುಂಬ ದಿವಸಗಳಿಂದ ಅಂದ್ಕೊತಿದ್ದೆ. ಆದರೆ ಇವಾಗ ಅದು ನಿಮ್ಮಿಂದ ನೆರವೇರ್ತಿದೆ. ಸೊ ಆ್ಯಕ್ಚುಲಾಗಿ ಸುತ್ತಾಡಬೇಕು ಅಂತ ಹೇಳೋದಾದರೆ ಒಂದು ಪರ್ಫೆಕ್ಟ್ ಆಗಿರುವಂಥ ಒಂದು ಕ್ಯಾಮ್ರಾ ಬೇಕಾಗುತ್ತೆ. ಅದಕ್ಕಾಗಿ ನಾನು Insta360 1X2ನ ಬೈ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಒಂದು ಸೆಲ್ಫಿ ಸ್ಟಿಕ್ಕು ಕೂಡ ಇದೆ. ಸೊ ಇವತ್ತು ನಾನು ಇದನ್ನು ಅನ್ಬಾಕ್ಸಿಂಗ್ ಅಂತ ಅಲ್ಲ, ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದು ಫುಟೇಜಸ್ ಬರುತ್ತೆ ಅಂತ ಹೇಳಿ. ಪರ್ಫೆಕ್ಟಾಗಿ ಅನ್ಬಾಕ್ಸಿಂಗ್ ಹೊರಟೋಗಿದೆ, ತುಂಬ ದಿವಸ ಆಯಿತು ನಾನು ಟೆಕ್ ಬಿಟ್ಟು. ಅದಕ್ಕಾಗಿಯೇ ಅಂದರೆ ಫಸ್ಟ್ ಪ್ಲೇಸಸ್ ಎಲ್ಲಿಗೆ ಹೋಗ್ತೀನಿ ನಾನು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿರುತ್ತೆ. ಯಾಕಪ್ಪ ಅಂದರೆ ಒಂದು ಹೊಸ ಲೈಫ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಯೂಟ್ಯೂಬ್ನಲ್ಲಿ. ಸೊ ಅದಕ್ಕಾಗಿಯೇ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಶುರು ಮಾಡೋಣ ವೀಡಿಯೋನ. ಸೊ ಇಂಟ್ರೋ ಏನೂ ಇಲ್ಲ. ಸ್ಟಾರ್ಟಿಂಗ್ನಲ್ಲಿ Insta360 1X2 ಅಂತ ಹೇಳಿ ಇದು 1X3 ಬಂದಿದೆ. ಬಟ್ 1X2 ತೊಗೊಳ್ಳೋ ಕಾರಣ ಏನಪ್ಪ ಅಂದರೆ ಒಂದು ಸ್ವಲ್ಪ ಸ್ಪೆಸಿಫಿಕೇಷನ್ಸ್ ಎಲ್ಲನೂ ಕೂಡ 1X3ಗಿಂತ ಕಂಪೇರ್ ಮಾಡೋದಾದರೆ 1X2ನಲ್ಲಿ ಬೆಟರ್ ಇದೆ ಅಂತ ಅನ್ನಿಸ್ತು ನನಗೆ. ಮತ್ತು ಡಿಸ್ಪ್ಲೇ ಚಿಕ್ಕದಾಗಿರೋದ್ರಿಂದ 10,000 ರೂಪಾಯಿ ನಾನು ಅಲ್ಲಿ ಜಾಸ್ತಿ ಕೊಡಬೇಕಾಗತ್ತೆ. ಅಂದರೆ ಡಿಸ್ಪ್ಲೇ 1X3 ದೊಡ್ಡದಿದೆ ಡಿಸ್ಪ್ಲೇ, ಇದು ರೌಂಡ್ ಶೇಪ್ ಡಿಸ್ಪ್ಲೇ ಬರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಮತ್ತು ನಿಮಗೆ ಬ್ಯಾಕ್ ಸೈಡ್ ಎಲ್ಲನೂ ಕೂಡ ಇದರಲ್ಲಿ ಇನ್ನೊಂದೇನಪ್ಪ ಫ್ಯೂಚರ್ಸ್ ಅಂತ ಹೇಳೋದಾದರೆ ಇದರಲ್ಲಿ 5.7K ಅಷ್ಟು ನೀವು ರೆಕಾರ್ಡಿಂಗ್ನ ತೆಕ್ಕೋಬೋದು. ಅಂದರೆ 4Kಲೂ ಕೂಡ ನೀವು ವಿಡಿಯೋ ತೆಗೀತಿದ್ದು 5.7Kನಲ್ಲಿ ನೀವು ವಿಡಿಯೋ ತೆಕ್ಕೋಬೋದು. ಮತ್ತು ಬ್ಯಾಟ್ರಿ ಬಂದುಬಿಟ್ಟು 1600 mAh ಬ್ಯಾಟ್ರಿ ಬರುತ್ತೆ ನಿಮಗೆ. ಮತ್ತು ನಿಮಗೆ ಸ್ಟೆಬಿಲೈಸೇಷನ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅನ್ನೋದಾದರೆ 360 ಡಿಗ್ರಿ ಆ್ಯಂಗಲಿಂದನೂ ಕೂಡ ಇದು ವಿಡಿಯೋ ತೆಗೆಯುವಂಥ ಕೆಪಾಸಿಟಿ ಇದೆ ಇದರೊಳಗೆ. ಸೊ ಇವೆಲ್ಲನೂ ಫ್ಯೂಚರ್ಸ್ ಇಟ್ಕೊಂಡು ಇದನ್ನು ಪರ್ಫೆಕ್ಟಾಗಿ ಚೂಸ್ ಮಾಡಿರುವಂಥದ್ದು. ಮತ್ತು ವಾಟರ್ ಪ್ರೂಫ್, ನಿಮಗೆ 10 ಮೀಟರ್ ತನಕ ವಾಟರ್ ಪ್ರೂಫ್ ಕೂಡ ಇರುತ್ತೆ. ಸೊ ಬೆಟರ್ ಅಂತ ಅನ್ನಿಸ್ತು. ವಾಯ್ಸ್ ಕಂಟ್ರೋಲ್ ಕೂಡ ಇದೆ. ಬನ್ನಿ ಫಸ್ಟ್ ಕ್ಯಾಮ್ರಾ ಓಪನ್ ಮಾಡೋಣ. ಸೊ ಮತ್ತು ಇಲ್ಲೇನೂ ಇಲ್ಲ, ಸೇಫ್ಟಿಗೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಆದಮೇಲೆ ನೇರವಾಗಿ ನಿಮಗೆ ಕ್ಯಾಮ್ರಾನೇ ಕಾಣುತ್ತೆ. ಸೊ ಇದು ನೋಡೋಕ್ಕೆ ನಿಮಗೆ ಚಿಕ್ಕದಾಗಿ ಕಾಣಿಸ್ಬೋದು, ಬಟ್ ಇದು ತುಂಬ ಹೆವಿ ಇದೆ. ಕೈಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ಇದನ್ನು ಫಸ್ಟು ಕೆಳಗಿಟ್ಬಿಡೋಣ. ಇಟ್ಟಿದಾಗ ಆಕ್ಸೆಸರೀಸ್ ಬಾಕ್ಸ್ ಅಂತ ಬರುತ್ತೆ ನಿಮಗೆ. ಇಲ್ಲೇನೂ ಇಲ್ಲ. ಆಕ್ಸೆಸರೀಸ್ನಲ್ಲಿ ನಿಮಗೆ ಒಂದು ಪೌಚ್ ಕೊಡ್ತಾರೆ. ಕ್ಯಾಮ್ರಾ ಕಾಸ್ಟ್ಲಿ ಆದ್ರೂ ಕೂಡ ಮೇಂಟೆನೆನ್ಸ್ ತುಂಬ ಕಾಸ್ಟ್ಲಿ ಆಗುತ್ತೆ. ಇದು ಒಂದು ಪೌಚು ಮತ್ತು ಒಂದು ಚಾರ್ಜಿಂಗ್ ಕೇಬಲ್ ಒಂದಿದೆ. Insta360 ಇದು ಕೊಟ್ಟಿದ್ದಾರೆ, ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಮತ್ತು ಲೆನ್ಸ್ಗೆ ಒರೆಸೋವಂಥ ಒಂದು ಕವರ್ ಕೊಟ್ಟಿದ್ದಾರೆ. ತುಂಬ ಪ್ರೀಮಿಯಂ ಕ್ವಾಲಿಟಿ ಇದು ಬಟ್ಟೆ ಅಂತಲೇ ಹೇಳ್ಬೋದು. ಸೊ ಅಷ್ಟೇ, ಇನ್ನೇನೆಲ್ಲ ಯೂಸರ್ ಮ್ಯಾನ್ಯುಯಲ್ ಎಲ್ಲ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಡಾಕ್ ಕೊಟ್ಟಿದ್ದಾರೆ. ಇವೆಲ್ಲನೂ ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟು ಸ್ಟಿಕ್ ಓಪನ್ ಮಾಡೋಣ. ಇದು ಆ್ಯಕ್ಚುಲಿ ನಿಮಗೆ ಒಂದು ತೊಗೊಂಡಿದ್ದೀನಿ ನಾನು, 2 ಜೊತೆಗೆ ಬರುತ್ತೆ ಇದು. ಸೊ ಒಂದು ಸಾಕು ಅನ್ನಿಸ್ತು ನನಗೆ. ಯಾಕಪ್ಪ ಅಂದರೆ ಇದು Insta360 ಅವರ ಒರಿಜಿನಲ್ ಇದು ಸ್ಟಿಕ್ಕು. ಇದು ನಿಮಗೆ ಅರೌಂಡ್ ತುಂಬ ಲಾಂಗ್ ಬರುತ್ತೆ. ಇದು ಹಿಂಗೆ ಬಂದು ಹಿಂಗೆ ತಿರುಗಿಸಿದ್ರೆ ಸಾಕಿದು ಫುಲ್ಲು ಇದಾಗುತ್ತೆ, ಅಂದರೆ ಇಷ್ಟ ಆಗುತ್ತೆ. ಮತ್ತು ನೀವು ಮಡಚಬೇಕು ಅಂದರೆ ಈ ಥರ ಮಡಚ್ಬೋದು. ಕ್ಯಾಮ್ರಾನ ನೋಡೋಣಂತೆ. ಫಸ್ಟು ಕ್ಯಾಮ್ರಾ ಲೆನ್ಸಸ್ ನೋಡ್ಬೋದು ನೀವು. 360 ಅಂದರೆ 2 ಕಡೆನೂ ಇರುತ್ತೆ. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅನ್ನೋದಾದರೆ 4 ಕಡೆನೂ ನಿಮಗೆ ಮೈಕ್ ಬರುತ್ತೆ. ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಸ್ವಲ್ಪ ಇದೆ ಅಂತ ಅನ್ನಿಸ್ತು ನನಗೆ ಫಸ್ಟ್ ಆಫ್ ಆಲು. ಮತ್ತು ನೀವು ಚಾರ್ಜಿಂಗ್ ಹಾಕಬೇಕು ಅಂದರೆ ನೀವು ವಾಟರ್ ಪ್ರೂಫ್, ಅಂದರೆ ವಾಟ್ರಲ್ಲಿ ಅದುತ್ತಿದ್ದೀರಾ ಅಂದರೆ ಇದು ಕೇಬಲ್ ನೀವು ನೀಟಾಗಿ ನೋಡ್ಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಒಳಗಡೆ ನೀರು ಹೋಗೋ ಸಾಧ್ಯತೆ ಇರುತ್ತೆ. ಸೊ 15 ಮೀಟರ್ಸ್ ಅಥವಾ 10 ಮೀಟರ್ಸ್ ತನಕ ನೀವು ನೀರಲ್ಲಿ ಹಾಕೋಬೋದು. ಅಕಸ್ಮಾತ್ ಕೇಬಲಲ್ಲಿ ಯೆಲ್ಲೋ ಕಲರ್ ಬರುತ್ತಿಲ್ಲ, ಆ ಯೆಲ್ಲೋ ಕಲರ್ ಬಂತು ಅಂದರೆ ನೀಟಾಗಿ ಕೂತಿಲ್ಲ ಅಂತ ಅರ್ಥ. ಹಿಂಗೆ ಪ್ರೆಸ್ ಮಾಡಿದ್ರೆ ಇದು ಒಳಗೆ ಹೋಗುತ್ತೆ. ಓಕೆನಾ. ಬ್ಯಾಟ್ರಿ ಬರುತ್ತೆ ನಿಮಗೆ. ಬ್ಯಾಟ್ರಿ ಒಳಗೆ ಮೆಮೊರಿ ಕಾರ್ಡ್ ಹಾಕೋಬೋದು. ನೀವು ಇಲ್ಲಿ ಸ್ಕ್ರೀನ್ ನೋಡ್ಬೋದು ಎಷ್ಟು ಚಿಕ್ಕದಾಗಿದೆ ಅಂತೇಳಿ. ಇದು ರೆಕಾರ್ಡಿಂಗ್ ಆನು ಮತ್ತು ಆಫು. ಇದು LED ಬರುತ್ತೆ, ರೆಕಾರ್ಡ್ ಆಗ್ತಿದೆಯೋ ಇಲ್ಲ ಅಂತೇಳಿ. ಇದು ಸ್ಪೀಕರ್ ಬರುತ್ತೆ. ಒಂದು ಸತಿ ಆನ್ ಮಾಡಿ ನಿಮಗೆ ತೋರಿಸ್ತೀನಿ. ಎಸ್, ಇದನ್ನು ನೀವು ಫೋನ್ಗೂ ಕೂಡ ಕನೆಕ್ಟ್ ಮಾಡ್ಕೋಬೋದು. ಇದರ ಒಂದು ಫ್ಯೂಚರ್ಸ್ ಎಲ್ಲ ನೋಡೋದಾದರೆ 360 ಆ್ಯಂಗಲ್ಲು ಮತ್ತು ನಿಮಗೆ 5.7K ತನಕ ರೆಕಾರ್ಡ್ ಮಾಡುತ್ತೆ. ಇದರ ಒಂದು ಫುಟೇಜಸ್ನ ನೀವು ಒಂದು ನಿಮಿಷ ನೋಡ್ಕೊಂಬ. ಗೈಸ್ ನೋಡಿದ್ರಿ ಅಂತ ಅನಿಸುತ್ತೆ ಇದರ ಒಂದು ಫುಟೇಜಸ್ ಎಲ್ಲನೂ ಕೂಡ.
ಇನ್ನು ಫಸ್ಟು ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಎಲ್ಲಿಗೆ ಫಸ್ಟ್ ಪ್ಲೇಸ್ ಅಂತ ಕೇಳೋದಾದರೆ, ಸೊ ಇವಾಗ ಇರೋವಂಥ ಒಂದು ವೆದರು ತುಂಬ ಬಿಸಿಲಿದೆ ಅಂತಲೇ ಹೇಳ್ಬೋದು. ಆದರೆ ನಾನು ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಂತ ತುಂಬ ದಿವಸಗಳಿಂದ ಅಂದ್ಕೊತಿದ್ದೆ. ಅದಕ್ಕಾಗಿಯೇ ಫಸ್ಟು 5 ಡೇಸ್ ಬಂದುಬಿಟ್ಟು ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಂತ ಅಂದ್ಕೊತಿದ್ದೀನಿ. ಸೆಕೆಂಡ್ ಟ್ರಿಪ್ ಬಂದುಬಿಟ್ಟು ಹೈದ್ರಾಬಾದ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವೆಲ್ಲನೂ ಕೂಡ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಆ ಕರ್ನಾಟಕದಲ್ಲಿರೋ ಪ್ಲೇಸಸ್ಸೇ ಜಾಸ್ತಿ ಕವರ್ ಮಾಡಿಬಿಟ್ಟು ಔಟ್ ಆಫ್ ಸ್ಟೇಟ್ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ವೀಡಿಯೋಸೂ ಕೂಡ ಟೈಮ್ಗೆ ಕರೆಕ್ಟಾಗಿ ಇದೇ ಚಾನಲ್ನಲ್ಲೇ ಪಬ್ಲಿಕ್ ಆಗುತ್ತೆ. ಒಟ್ಟಿನಲ್ಲಿ ಈ ಒಂದು ಇಯರ್ನಲ್ಲಿ ಕಂಪ್ಲೀಟ್ ಇಂಡಿಯಾನ ಸುತ್ತಾಡಿಸ್ತೀನಿ ನಿಮಗೆ. ಸೊ ಅದು ನಾನು ಮಾಡ್ತಿರೋವಂಥ ಒಂದು ಪ್ರಾಮಿಸ್. ಇಂಡಿಯಾದಲ್ಲಿರುವಂಥ ಮೂಲೆನೂ ತೋರಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಇಷ್ಟೇ ಇತ್ತು. ನಾನೇನು ಅನ್ಬಾಕ್ಸಿಂಗ್ ಏನು ಮಾಡೋಕ್ಕೋಗಲ್ಲ, ಜಸ್ಟ್ ನಿಮಗೆ ತೋರಿಸ್ಕೊಟ್ಟೆ ಯಾವ ರೀತಿ ಕ್ಯಾಮ್ರಾ ಅಂತ ಹೇಳಿ. ಈ ಒಂದು ಇನ್ಫಾರ್ಮೇಷನ್ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ. ಸೊ ವ್ಲಾಗಿಗೂ ಕೂಡ ಅದೇ ಥರನೇ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಬೈ ಬೈ ಗಾಯ್ಸ್.